ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಮಗೆ ಸಾಮಾನ್ಯವಾಗಿ ಯಾರಾದರೂ ಬೇಗ ಎದ್ದೋಳೋರ್ನ ನಾವು ನೋಡಿದ್ರೆ ಹೆಂಗಪ್ಪ ಇವ್ರು ಇಷ್ಟು ಬೇಗ ಎದ್ದೊಳ್ತಾರೆ, ರಾತ್ರಿ ನಿದ್ದೆ ಮಾಡ್ತಾರೋ ಮಾಡಲ್ವೋ ಅಂತ ಡೌಟ್ ಬರುತ್ತೆ ಅಲ್ವಾ. ಹಾಗಾಗಿ ಇವತ್ತು ನಾನು ಇಷ್ಟು ಬೇಗ ಹೆಂಗೆ ಎದ್ದೊಳ್ತೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ನಾನು ಪ್ರತಿದಿನ ಕೂಡ ಆದಷ್ಟು ಬೇಗನೆ ಮಲ್ಕೊಂಡ್ಬಿಡ್ತೀನಿ, ಅಂದರೆ 9 ಗಂಟೆಗೆ ಮಲ್ಕೊಂಡ್ಬಿಡ್ತೀನಿ. ಕೆಲವೊಮ್ಮೆ ಈವ್ನಿಂಗ್ ಶಾರ್ಟ್ ವಿಡಿಯೋ ಏನು ಮಾಡ್ಕೊಳ್ಳೋದಿರಲ್ಲ, ಆ ಸಮಯದಲ್ಲಿ ಅಡುಗೆ ಬೇಗನೆ ಆಗೋಗ್ಬಿಡುತ್ತೆ. ಹಾಗಾಗಿ ನಾನೊಂದು 8:45 8:00ವರೆಗೆಲ್ಲ ಮಲಗಿಬಿಡ್ತೀನಿ. ನಾವು ರಾತ್ರಿ ಹೊತ್ತು ಎಷ್ಟು ಬೇಗ ನಿದ್ದೆ ಮಾಡ್ತೀವೋ ಬೆಳಗಿನ ಜಾವ ಅಷ್ಟೇ ಬೇಗ ಎದ್ದೊಳ್ಬೋದು. ರಾತ್ರಿ ಹೊತ್ತೇ ನಾವು 11 ಗಂಟೆ 12 ಗಂಟೆಗೆಲ್ಲ ಮಲಗಿಬಿಟ್ರೆ ಖಂಡಿತವಾಗ್ಲೂ ಬೆಳಗ್ಗೆ ಬೇಗ ಎದ್ದೊಳಿಕ್ಕೆ ಸಾಧ್ಯನೇ ಆಗಲ್ಲ. ಹಂಗೆ ಎದ್ದೊಳ್ಬಾರ್ದು ಕೂಡ, ಯಾಕಂದರೆ ಮನುಷ್ಯನಿಗೆ ನಿದ್ದೆ ಕೂಡ ತುಂಬಾ ಮುಖ್ಯ ಆಗುತ್ತೆ. ನಾವು ಅಟ್ಲೀಸ್ಟ್ 6ರಿಂದ 7 ಅವರ್ ಚೆನ್ನಾಗಿ ನಿದ್ದೆ ಮಾಡಬೇಕು. ನಾನು ಅದನ್ನು ಫಾಲೋ ಮಾಡ್ತೀನಿ. ಹಾಗೆ ಇನ್ನೊಂದೇನು ಅಂದರೆ, ನಾವು ರಾತ್ರಿ ಅಲಾರಾಮ್ ಇಟ್ಕೊಂಡು ಮಲ್ಕೊಂಡಿರ್ತೀವಿ, ಆದರೆ ಫೋನ್ನ ಮಾತ್ರ ನಾವು ಪಕ್ಕದಲ್ಲಿ ಇಟ್ಕೊಂಡು ಮಲ್ಕೊಳ್ಬಾರ್ದು. ಯಾಕಂದರೆ ಈಗ ಪಕ್ಕದಲ್ಲಿ ಫೋನ್ ಇದ್ದರೆ, ಈಗ 4 ಗಂಟೆಗೆ ಅಲಾರಾಮ್ ಸೌಂಡ್ ಮಾಡ್ತು ಅಂತ ಅಂದ್ಕೊಳ್ಳಿ, ಅಯ್ಯೋ ಇನ್ನೂ 4 ಗಂಟೆ ಅಲ್ವಾ, ಸರಿ ಇದನ್ನು 4:15ಗೆ ಅಲಾರಾಮ್ ಇಟ್ಬಿಟ್ಟು ಮಲ್ಕೊಳ್ಳೋಣ, ಒಂದು 15 ನಿಮಿಷ ನಿದ್ದೆ ಮಾಡೋಣ ಅಂತ ಅನ್ನಿಸ್ತಿರುತ್ತೆ ಈ ಚಳಿ ವಾತಾವರಣಕ್ಕೆ. ಅದಕ್ಕೆ ನಾವು ಫೋನ್ನ ಸ್ವಲ್ಪ ದೂರ ಇಡಬೇಕು. ದೂರ ಇಟ್ಟಾಗ ಏನಾಗುತ್ತೆ ಅಂದರೆ ಅಲಾರಾಮ್ ಬಡ್ಕೊಳ್ತಾನೇ ಇರುತ್ತೆ, ನಾವು ಎದ್ದೋಗಿ ಆಫ್ ಮಾಡಲೇಬೇಕು. ಒಂದು ಸಲ ಎದ್ದೋಗಿ ಫೋನ್ ಆಫ್ ಮಾಡಿದ್ಮೇಲೆ ಮನಸ್ಸಿಗೆ ಬರಲ್ಲ ಮತ್ತೆ ಹೋಗಿ ಮಲ್ಕೊಳ್ಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಫೋನ್ನ ದೂರ ಇಡ್ತೀನಿ, ಆ ಟೇಬಲ್ ಮೇಲೆ ಇಡ್ತೀನಿ. ತುಂಬ ಸೌಂಡ್ ಮಾಡ್ತಿರುತ್ತಲ್ವ, ಹಾಗಾಗಿ ಹೋಗಿ ಆಫ್ ಮಾಡಿಬಿಟ್ಟು ಸೀದಾ ಫೇಸ್ ವಾಶ್ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡ್ತೀನಿ. ಮುಖಕ್ಕೆ ತಣ್ಣೀರು ಬಿದ್ದ ತಕ್ಷಣ ಪಟ್ ಅಂತ ಎಚ್ಚರ ಆಗಿಬಿಡುತ್ತೆ, ಮತ್ತೆ ನಿದ್ದೆ ಬರಲ್ಲ. ಟ್ರೈ ಮಾಡಿ ಇದನ್ನು ಬೇಕಿದ್ರೆ. ಇನ್ನು ಫೇಸ್ ವಾಶ್ ಮಾಡಿದ್ದಾದಮೇಲೆ ನಾನು ಫೇಸ್ನ ಡ್ರೈ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ, ಸೀದಾ ಅಡುಗೆ ಮನೆಗೆ ಬಂದುಬಿಡ್ತೀನಿ. ಏನಕ್ಕೆ ಹಿಂಗೆ ಮಾಡ್ತೀನಿ ಅಂದರೆ, ನಾವು ನೀಟಾಗಿ ಮುಖ ಎಲ್ಲ ಒರೆಸ್ಕೊಂಡು ಒಂದು 5 ನಿಮಿಷ ಏನಾದರೂ ಕುತ್ಕೊಳ್ಳೋಣ ಅಂತೇಳಿ ಕುತ್ಕೊಂಡ್ಬಿಟ್ರೆ ಅಲ್ಲೇ ತೂಕಡಿಕೆ ಬಂದುಬಿಡುತ್ತೆ, ಅಲ್ಲೇ ಮಲ್ಕೊಂಡ್ಬಿಡೋಣ ಅಂತ ಅನಿಸುತ್ತೆ. ಹಾಗಾಗಿ ಸೀದಾ ಅಡುಗೆ ಮನೆಗೆ ಬಂದುಬಿಟ್ರೆ ಆ ಲೈಟ್ ಬೆಳಕೆಲ್ಲ ನೋಡಿದ್ರೆ ನಂಗೆ ಒಂಥರ ಖುಷಿ ಆಗುತ್ತೆ, ನಿದ್ದೆ ಬರಲ್ಲ. ಅದಲ್ಲದೆ ಮುಖದಲ್ಲಿ ನೀರಿರುತ್ತಲ್ವ, ಹಾಗಾಗಿ ಕೂಡ ನಿದ್ದೆ ಬರಲ್ಲ. ಇನ್ನಿದಾದಮೇಲೆ ಆಯಿಲ್ ಪುಲ್ಲಿಂಗ್ನ ಮಾಡ್ತೀನಿ. ನನಗೆ ಕೊಬ್ಬರಿ ಎಣ್ಣೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದೆ, ಹಾಗಾಗಿ ನಾನು ಕೊಬ್ಬರಿ ಎಣ್ಣೆಲಿ ಮಾಡ್ತೀನಿ. ಕೆಲವೊಬ್ಬರು ಎಳ್ಳೆಣ್ಣೆಲಿ ಕೂಡ ಮಾಡ್ತಾರೆ. ಎರಡೂ ಎಣ್ಣೆಲಿ ಯಾವುದ್ರಲ್ಲಾದರೂ ಕೂಡ ಮಾಡ್ಬೋದು. ಇನ್ನು ಆಯಿಲ್ ಪುಲ್ಲಿಂಗ್ ಮಾಡೋದ್ರಿಂದ ನಮಗೆ ಸಾಕಷ್ಟು ಬೆನಿಫಿಟ್ ಇದೆ, ಅಂದರೆ ನಮ್ಮ ಬಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನಾಗಲೇ ನಾನು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಇವಾಗ ಹೊಸ್ದಾಗೋ ಕೂಡ ನಾನು ವ್ಲಾಗ್ಸ್ನ ನೋಡ್ತಿರ್ತೀರಲ್ವ, ಹಾಗಾಗಿ ಒಂದ್ಸಲ ಶೇರ್ ಮಾಡ್ಕೊತೀನಿ. ಆಯಿಲ್ ಪುಲ್ಲಿಂಗ್ ಮಾಡೋದ್ರಿಂದ ನಮ್ಮ ಬಾಯಿ ವಾಸನೆ ಕಡಿಮೆ ಆಗುತ್ತೆ. ಅಂದರೆ ಕೆಲವೊಬ್ಬರಿಗೆ ಎಷ್ಟೇ ಬ್ರಷ್ ಮಾಡಿದ್ರೂ ಕೂಡ ಸ್ಮೆಲ್ ಬರ್ತಿರುತ್ತೆ, ಅವರು ಆಯಿಲ್ ಪುಲ್ಲಿಂಗ್ನ ಅಭ್ಯಾಸ ಮಾಡಿ ಖಂಡಿತ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಹಲ್ಲಿನ ಹೊಳಪು ಹೆಚ್ಚಾಗುತ್ತೆ, ನಮ್ಮ ಧ್ವನಿ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಆಯಿಲ್ ಪುಲ್ಲಿಂಗ್ನ ಮಾಡಬೇಕು. ಆಗಲೇ ಹೇಳ್ದಂಗೆ ನಮ್ಮ ಬಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಷ್ಟೇ. ಇನ್ನಿದಾದಮೇಲೆ ಸ್ವಲ್ಪ ಬಿಸಿನೀರನ್ನ ಕುಡಿತೀನಿ. ನಾವು ರಾತ್ರಿ ಹೊತ್ತು ಊಟ ಮಾಡಿ ಮಲ್ಕೊಂಡು ಬಿಡ್ತೀವಿ, ಸ್ವಲ್ಪ ಪ್ರಮಾಣದಲ್ಲಾದ್ರೂ ಎಣ್ಣೆ ಅಂಶ ಹೊಟ್ಟೆಗೆ ಹೋಗಿರುತ್ತೆ. ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಕೆಲಸ ಮಾಡಿಕೊಂಡು ನೇರವಾಗಿ ತಿಂಡಿ ತಿಂದುಬಿಟ್ರೆ ಹೊಟ್ಟೆನ ಕ್ಲೀನ್ ಮಾಡ್ಕೊಂಡಿಲ್ವೇನೋ, ನಾವು ಹಂಗೆ ತಿಂದ್ಬಿಟ್ವೇನೋ ಅನ್ನೋ ಥರ ನನಗೆ ಫೀಲ್ ಆಗುತ್ತೆ. ಇವಾಗ ನೀವು ನೋಡಿ, ನಾವು ಮುಖ ತೊಳೆದೇನೆ ಯಾವತ್ತೂ ಕೂಡ ಮೇಕಪ್ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ಮೊದಲನೇ ಸ್ಟೆಪ್ಪು ಮುಖ ತೊಳೆಯೋದೇ ಆಗಿರುತ್ತೆ. ಮುಖನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಮೇಕಪ್ ಮಾಡ್ಕೊಳ್ತೀವಿ. ಹೊಟ್ಟೆ ಕೂಡ ಹಂಗೆ ಅಲ್ವಾ, ಮೊದಲು ಹೊಟ್ಟೆನ ಕ್ಲೀನ್ ಮಾಡ್ಕೊಳ್ಬೇಕು, ಅದಾದಮೇಲೆ ಅದಕ್ಕೆ ಊಟ ಸೇರಿಸ್ಬೇಕು. ನನ್ನ ಯೋಚನೆ ಹಂಗೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿ ಬಿಸಿನೀರನ್ನ ಕುಡಿದ್ಬಿಟ್ರೆ ಹೊಟ್ಟೆ ಕ್ಲೀನ್ ಆಗುತ್ತೆ ಅನ್ನೋ ಥರ ಫೀಲ್ ಆಗುತ್ತೆ. ಹಾಗಾಗಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರನ್ನ ಕುಡಿತೀನಿ. ಅದಾದಮೇಲೆ ಯೋಗಾಭ್ಯಾಸನ ಶುರು ಮಾಡ್ಕೊಳ್ತೀನಿ. ಇದು ನನ್ನ ಮಾರ್ನಿಂಗ್ ರೊಟೀನ್ ಆಗಿರುತ್ತೆ. ಇನ್ನು ಇವತ್ತು ಸ್ವಲ್ಪ ತಲೆಗೆ ಎಣ್ಣೆನ ಹಚ್ಚಬೇಕಿತ್ತು, ಹಾಗಾಗಿ ತಲೆಗೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಪ್ರತಿ ಭಾನುವಾರ ಕೂಡ ಹೇರ್ಗೆ ಆಯಿಲ್ನ ಅಪ್ಲೈ ಮಾಡ್ಕೊಂಡು ಬಿಡ್ತೀನಿ, ಆದರೆ ಈ ಭಾನುವಾರ ಟೈಮ್ ಸಿಗಲಿಲ್ಲ, ಹಾಗಾಗಿ ಇವಾಗ ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಮಾಡ್ತೀನಿ ಎಣ್ಣೆನ, ಅದಾದಮೇಲೆ ಹಚ್ಕೊಳ್ತೀನಿ. ಹಾಗೆ ಎಣ್ಣೆ ಹಚ್ಕೊಂಡಿದ್ದಾದಮೇಲೆ ಸ್ವಲ್ಪ ಚೆನ್ನಾಗಿ ತಲೆಗೆ ಮಸಾಜ್ ಕೂಡ ಕೊಟ್ಕೊಳ್ತೀನಿ. ನನಗೆ ಹೆಂಗೆ ಅಂದರೆ, ಎಣ್ಣೆ ಹಚ್ಕೊಂಡಿದ್ದ ತಕ್ಷಣ ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ಬಿಡಬೇಕು, ಆವಾಗ ಫುಲ್ಲು ರಿಲ್ಯಾಕ್ಸ್ ಆಯ್ತೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಹಾಗಾಗಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತೀನಿ. ಇನ್ನು ಎಣ್ಣೆನೂ ಕೂಡ ಅಷ್ಟೇ, ಒಂದಿಷ್ಟು ಎಲ್ಲನೂ ತೊಗೊಂಡು ಹಚ್ಕೊಳ್ಳಿಕ್ಕೆ ಹೋಗಲ್ಲ ನಾನು. ನನ್ನ ತಲೆಗೆ ಎಷ್ಟು ಬೇಕೋ, ಅಂದರೆ ನನ್ನ ಕೂದಲಿಗೆ ಎಷ್ಟು ಬೇಕೋ ಅಷ್ಟೇ ಎಣ್ಣೆನ ನಾನು ಅಪ್ಲೈ ಮಾಡ್ಕೊಳ್ಳೋದು. ಕೆಲವೊಬ್ಬರು ಫುಲ್ಲು ತಲೆಯಿಂದ ಕೆಳಗಡೆ ಹರಿತಿರಬೇಕು ಹಂಗೆ ಹಚ್ಕೊಳ್ತಾರೆ, ಪ್ರಯೋಜನ ಇಲ್ಲ. ನಮ್ಮ ಕೂದಲಿಗೆ ಎಷ್ಟು ಬೇಕೋ ಅಷ್ಟನ್ನೇ ಹಾಕೋಬೇಕು. ಅದು ಎಷ್ಟು ಅಬ್ಸರ್ವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟನ್ನೇ ಮಾಡ್ಕೊಳ್ಳೋದು. ಎಕ್ಸ್ಟ್ರಾ ಹಾಕಿದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಹಾಗಾಗಿ ಕೂದಲಿಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕೊಳ್ಳೋದು ಒಳ್ಳೆಯದು. ಇನ್ನಿವಾಗ ಯೋಗಾಭ್ಯಾಸನ ಶುರು ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಗ್ಯಾಸ್ಟ್ರೈಟಿಸ್ಗೆ ನಾನು ಯಾವೆಲ್ಲ ಯೋಗಾಭ್ಯಾಸ
ಕೆಲಸನ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮೊದಲು ಇದು ಹೆಂಗೆ ಶುರುವಾಗುತ್ತೆ ಅಂತ ಹೇಳ್ಬಿಡ್ತೀನಿ. ಸಾಮಾನ್ಯವಾಗಿ ನಮಗೆ ಅಂದರೆ ಹೆಣ್ಮಕ್ಳಿಗೆ ಇದು ಜಾಸ್ತಿನೇ ಅಂತ ಹೇಳ್ಬೋದು. ಏನಕ್ಕಂದರೆ ನಾವು ಸರಿಯಾದ ಸಮಯಕ್ಕೆ ಊಟ ಮಾಡಲ್ಲ. ಯಾವುದೋ ಸಮಯಕ್ಕೆ ಊಟ ಮಾಡ್ತೀವಿ, ಯಾವುದೋ ಸಮಯಕ್ಕೆ ತಿಂಡಿ ತಿಂತೀವಿ. ಕೆಲವೊಮ್ಮೆ ನಮ್ಮ ಯಜಮಾನ್ರು ಬರಲಿ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಅಂತೇಳಿ ಅವ್ರು ಬರೋವರೆಗೂ ಕಾಯ್ತಾ ಇರ್ತೀವಿ. ಹಿಂಗೆ ಮಾಡೋದ್ರಿಂದ ನಮಗೆ ಈ ಸಮಸ್ಯೆ ಶುರುವಾಗಿ ಹೋಗ್ಬಿಡುತ್ತೆ. ನಾವು ಸರಿಯಾದ ಸಮಯಕ್ಕೆ ಊಟ ಮಾಡಬೇಕು. ನನ್ನ ಬ್ಲಾಗಲ್ಲೂ ಕೂಡ ಕೆಲವೊಬ್ಬರು ಹೇಳ್ತಾ ಇರ್ತೀರಾ, ಯಾಕೆ ನೀವು ನಿಮ್ಮ ಯಜಮಾನ್ರು ಬರೋವರೆಗೂ ವೇಟ್ ಮಾಡಲ್ಲ, ಅವ್ರು ಬಂದಾಗ ಇಬ್ಬರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ಬೋದಲ್ವಾ ಅಂತ ಹೇಳ್ಬಿಟ್ಟು. ಅವ್ರ ಹೊಟ್ಟೆನೇ ಬೇರೆ, ನಮ್ಮ ಹೊಟ್ಟೆನೇ ಬೇರೆ ಅಲ್ವಾ. ಮೊದಲು ಆರೋಗ್ಯ, ಆಮೇಲೆ ಮಿಕ್ಕಿದ್ದೆಲ್ಲ ಅದಕ್ಕೂ ಕಡೆ ಗಮನ ಕೊಡಬೇಕು. ಜೊತೆಲಿ ಊಟ ಮಾಡಿದ್ರೆ ಮಾತ್ರ ಪ್ರೀತಿ ಇರುತ್ತೆ ಅಂತ ಅಲ್ಲ. ಫಸ್ಟು ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಳ್ಬೇಕು. ನಮ್ಮ ಆರೋಗ್ಯ ಸರಿ ಇಲ್ಲ ಅಂದರೆ ಅವ್ರ ಮೇಲೆ ಭಾರ ಆಗ್ದಂಗೆ ಆಗುತ್ತೆ. ಇವಾಗ ಹಾಸ್ಪಿಟ್ಲಿಗೆ ಯಾರು ದುಡ್ಡು ಕೊಡೋದು, ಅವರೇ ದುಡ್ಡು ಕೊಡೋದು, ಅವ್ರ ದುಡ್ಡನ್ನೇ ಹಾಳು ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಮೊದಲು ನಮ್ಮ ಆರೋಗ್ಯ ನೋಡ್ಕೊಳ್ಬೇಕು ಅಂದರೆ ನಾವು ಸರಿಯಾದ ಸಮಯಕ್ಕೆ ಊಟ ಮಾಡಬೇಕು. ನಾವು ಹೆಲ್ದಿ ಆಗಿದ್ದರೆ ನಮ್ಮ ಮನೇಲಿರೋರ್ನೆಲ್ಲ ನಾವು ನೋಡ್ಕೊಳ್ಬೋದು. ನಾವೇ ಹೆಲ್ದಿ ಆಗಿಲ್ಲ ಅಂದರೆ ನಮ್ಮನ್ನು ಯಾರು ನೋಡ್ಕೊಳ್ತಾರೆ. ಹಾಗಾಗಿ ನಾವು ಮೊದಲು ನಮ್ಮ ಬಗ್ಗೆ ನಾವು ಕಾಳಜಿ ವಹಿಸಬೇಕು, ಆಮೇಲೆ ಮಿಕ್ಕಿದ್ದೆಲ್ಲನೂ ಕೂಡ ಮಾಡಬೇಕು. ಇನ್ನು ಸರಿಯಾದ ಸಮಯಕ್ಕೆ ಊಟ ಮಾಡೋದು ಅಂದರೆ ಬೆಳಗ್ಗೆ ಒಂದು 8 ಗಂಟೆ 8:30ಗೆಲ್ಲ ತಿಂಡಿ ಮುಗಿಸ್ಕೊಳ್ಬೇಕು. ಮಧ್ಯಾಹ್ನ ಒಂದು 12 ಗಂಟೆ 1 ಗಂಟೆ ಒಳಗಡೆ ನಾವು ಊಟ ಮುಗಿಸ್ಕೊಳ್ಬೇಕು. ಹಾಗೆ ರಾತ್ರಿ ಒಂದು 7ರಿಂದ 7:45 ಅಷ್ಟರಲ್ಲಿ ರಾತ್ರಿ ಊಟ ಮುಗಿಸ್ಕೊಂಡು ಬಿಡಬೇಕು. ಸಾಧ್ಯವಾದಷ್ಟು ಒಂದು 7 ಗಂಟೆಗೆ ಊಟ ಮಾಡಿದ್ರೇ ಒಳ್ಳೆಯದು. ಯಾಕಂದರೆ ನಾವು ಒಂದು 9 ಗಂಟೆಗೆ ಮಲ್ಕೊಂಡ್ರೆ ಒಂದು 2 ಅವರ್ ಆದರೂ ಕೂಡ ನಮಗೆ ಗ್ಯಾಪ್ ಸಿಗುತ್ತೆ. ಮಲ್ಗೋದಕ್ಕಿಂತ ಒಂದು 2 ಗಂಟೆ ಮುಂಚೆ ನಾವು ಊಟನ ಮುಗಿಸ್ಕೊಂಡು ಬಿಡಬೇಕು. ಹಿಂಗೆ ಮಾಡೋದ್ರಿಂದ ಈ ಸಮಸ್ಯೆಗಳೆಲ್ಲ ನಮಗೆ ಬರೋದಿಲ್ಲ, ಆದಷ್ಟು ಕಡಿಮೆ ಅಂತಲೇ ಹೇಳ್ಬೋದು. ಇನ್ನು ಇದು ಹೊಟ್ಟೆಲಿ ಹೆಂಗೆ ಶುರುವಾಗುತ್ತೆ ಅಂದರೆ ನಮ್ಮ ಹೊಟ್ಟೆಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದ್ದರೆ ಮಾತ್ರ ನಮ್ಮ ತಿನ್ನುವಂತಹ ಪ್ರೋಟೀನ್ ಚೆನ್ನಾಗಿ ಜೀರ್ಣ ಆಗೋದು. ಈ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಏನಾದರೂ ಸರಿಯಾಗಿ ನಮ್ಮ ಹೊಟ್ಟೆಲಿ ಉತ್ಪತ್ತಿ ಆಗ್ತಾ ಇಲ್ಲ ಅಂದರೆ ಪ್ರೋಟೀನ್ ಚೆನ್ನಾಗಿ ಜೀರ್ಣ ಆಗಲ್ಲ. ಆವಾಗ ಹೊಟ್ಟೆ ಉಬ್ಬರ ಆಗೋದು, ಉಳಿತೆಗೆ ಬರೋದು, ಸ್ವಲ್ಪ ಬೆನ್ನು ಹಿಡ್ಕೊಂಡಂಗೆ ಅನಿಸೋದು, ಪಕ್ಕೆ ಹಿಡ್ಕೊಂಡಂಗೆ ಅನಿಸೋದು, ಈ ಥರದ್ದೆಲ್ಲ ಸಮಸ್ಯೆ ಶುರುವಾಗುತ್ತೆ. ಆವಾಗ ಸ್ವಲ್ಪ ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿದ್ರೂ ಕೂಡ ಕಡಿಮೆ ಆಗುತ್ತೆ. ಇದು ಹಳೆ ಕಾಲದ ಮದ್ದು. ಮನೇಲಿ ಯಾರಿಗಾದ್ರೂ ಗ್ಯಾಸ್ಟ್ರಿಕ್ ಆಗಿದೆ ಅಂದ ತಕ್ಷಣ ಪಟ್ ಅಂತ ಜೀರಿಗೆ ಕಷಾಯ ಮಾಡ್ಕೊಂಡು ಕೊಟ್ಬಿಡೋರು. ಇವಾಗೆಲ್ಲ ಕಡಿಮೆ ಆಗೋಗ್ಬಿಟ್ಟಿದೆ. ಅದಲ್ಲದೆ ಇವಾಗ ಕಷಾಯ ಕುಡಿದ ತಕ್ಷಣ ಕೆಲವೊಬ್ಬರಿಗೆ ಪಟ್ ಅಂತ ಸುಧಾರಿಸಲ್ಲ, ಅವ್ರು ಹಾಸ್ಪಿಟಲ್ಗೆ ಹೋಗಲೇಬೇಕಾಗತ್ತೆ. ಏನಕ್ಕಂದರೆ ಅವರು ಅಷ್ಟೊಂದು ಹೊಟ್ಟೆಗೆ ಕಸ ಕಡ್ಡಿನೆಲ್ಲ ಚೆನ್ನಾಗಿ ತುಂಬ್ಕೊಂಡ್ಬಿಟ್ಟಿರ್ತಾರೆ. ಅಷ್ಟು ಕಸ ಕಡ್ಡಿನ ಒಂದೇ ಸಲ ಕ್ಲೀನ್ ಮಾಡು ಅಂದರೆ ಹೆಂಗೆ ಕ್ಲೀನ್ ಮಾಡೋಕ್ಕಾಗುತ್ತೆ ಅಲ್ವಾ. ಆವಾಗ ಹಾಸ್ಪಿಟಲ್ಲೇ ಬೇಕಾಗುತ್ತೆ. ಹಾಗಾಗಿ ಆದಷ್ಟು ನಾವು ನಮ್ಮ ಆಹಾರ ಪದ್ಧತಿನ ಚೇಂಜ್ ಮಾಡ್ಕೊಳ್ಬೇಕು. ಒಂದು ಒಳ್ಳೆಯ ಆಹಾರ ಪದ್ಧತಿನ ನಾವು ರೂಢಿ ಮಾಡಿಕೊಂಡ್ರೆ ನಮ್ಮ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಕೂಡ ವ್ಲಾಗಲ್ಲಿ ಇದನ್ನೇ ಹೇಳ್ತಿರ್ತೀನಿ. ಇವಾಗ ನಾವು ಸಾಮಾನ್ಯವಾಗಿ ನಾವು ಡಾಕ್ಟ್ರ್ ಹತ್ರ ಹೋದರೂ ಕೂಡ ಅವ್ರು ಅದನ್ನೇ ಹೇಳೋದು, ನಾವು ಎಷ್ಟೇ ನಿಮಗೆ ಮೆಡಿಷನ್ ಕೊಡ್ಬೋದು, ಎಷ್ಟೇ ಟ್ರೀಟ್ಮೆಂಟ್ ಕೊಡ್ಬೋದು, ಆದರೆ ನಿಮ್ಮ ಆರೋಗ್ಯ ನಿಮ್ಮ ಕೈಲೇ ಇರುತ್ತೆ. ನೀವು ಒಂದೊಳ್ಳೆ ಆಹಾರನ ತಗೊಂಡು ನಿಯಮಿತವಾಗಿ ಯೋಗಾಭ್ಯಾಸ ಅಥವಾ ಎಕ್ಸಸೈಸ್ ಏನೋ ಒಂದು ಮಾಡ್ಕೊಳ್ತಾ ಬಂದರೆ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ಬರೀ ಮೆಡಿಷನ್ ಮೇಲೆ ನೀವು ಡಿಪೆಂಡ್ ಆಗಬೇಡಿ ಅಂತಲೇ ಹೇಳೋದು. ನಾನು ಅದನ್ನು ಜಾಸ್ತಿ ಫಾಲೋ ಮಾಡ್ತೀನಿ. ಫಸ್ಟು ನಮ್ಮ ಊಟದಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು, ಆಮೇಲೆ ಎಲ್ಲ ಕೂಡ ಸುಧಾರಿಸುತ್ತೆ. ಇನ್ನು ಇವತ್ತು ತೋರಿಸಿದ ಆಸನಗಳು ನಮ್ಮ ಗ್ಯಾಸ್ಟ್ರಿಕ್ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ನಾನು ಯಾವೆಲ್ಲ ಆಸನಗಳನ್ನ ಮಾಡ್ತೀನಿ ಅದನ್ನು ಮಾತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದರಲ್ಲೂ ಕೂಡ ಈ ಮಂಡುಕೋನಾಸನ, ಮೇರು ವಕ್ರಾಸನ, ಬಾಲಾಸನ, ಈ ಭುಜಂಗಾಸನ ಇವೆಲ್ಲ ತುಂಬಾ ಆರಾಮಾಗಿ ಮಾಡುವಂಥ ಆಸನಗಳು. ಯಾರು ಬೇಕಾದರೂ ಕೂಡ ಮಾಡ್ಬೋದು. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಇನ್ನು ಕೊನೆಯದಾಗಿ ನಾನು ಸೂರ್ಯ ಭೇದ ಪ್ರಾಣಾಯಾಮನ ಮಾಡಿ ಯೋಗನ ಮುಗಿಸ್ತಿದ್ದೀನಿ. ಇವತ್ತು ಇದನ್ನೆಲ್ಲ ಮುಗಿಸೋ ಅಷ್ಟರಲ್ಲಿ ಸುಮಾರು 5:30 ಆಯಿತು. ನಾನು 4 ಗಂಟೆಗೆ ಎದ್ದಿದ್ದು, 5:30ಗೆ ಇಷ್ಟೆಲ್ಲ ಮುಗೀತು. ಪ್ರತಿದಿನ ಕೂಡ ಇಷ್ಟೊಂದು ಟೈಮ್ ತೊಗೊಳ್ಳಲ್ಲ, ಅಂದರೆ 5:30 ಆಗಲ್ಲ, 5 ಗಂಟೆ ಅಷ್ಟರಲ್ಲಿ ಮುಗಿಸ್ಬಿಡ್ತೀನಿ. ಅದಾದಮೇಲೆ ಸ್ನಾನಕ್ಕೆ ಹೋಗ್ತೀನಿ. ಇವತ್ತು ವಿಡಿಯೋ ಮಾಡ್ಕೊತಿದ್ದೆ ಅಲ್ವಾ, ಹಾಗಾಗಿ ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ ಟೈಮ್ ತೊಗೊಳುತ್ತೆ. ಹೋಗಬೇಕು, ವಿಡಿಯೋ ಆಫ್ ಮಾಡಬೇಕು, ಮತ್ತೆ ಬರಬೇಕು, ಈ ಥರದ್ದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಯಾರಾದರೂ ಒಬ್ಬರು ಹೆಲ್ಪಿಗಿದ್ದರೆ ಅಷ್ಟೊಂದು ಕಷ್ಟ ಆಗಲ್ಲ. ಪಾಪ ಬೆಳಗ್ಗೆನೇ ಇಷ್ಟು ಬೇಗ ನನಗೆ ಅಪ್ಪನ ಎಬ್ಬಿಸ್ಲಿಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ. ಯಾಕಂದರೆ ಅವ್ರ ಪದ್ಧತಿನೇ ಬೇರೆ. ಅವರು ಲೇಟಾಗಿ ಮಲಗ್ತಾರೆ, ಅಂದರೆ 10:30 11 ಗಂಟೆಗೆ ಮಲಗ್ತಾರೆ. ಹಾಗಾಗಿ ನಾನು ಅವ್ರನ್ನ ಎಬ್ಸಲ್ಲ. ಅವ್ರಿಗೂ ಕೂಡ ಪಾಪ ಚೆನ್ನಾಗಿ ನಿದ್ದೆ ಆಗಬೇಕು ಅಲ್ವಾ. ನಿದ್ದೆ ಇಲ್ಲ ಅಂದರೆ ಏನು ಕೆಲಸ ಮಾಡಲಿಕ್ಕೂ ಕೂಡ ಆಗಲ್ಲ. ಹಾಗಾಗಿ ಸ್ವಲ್ಪ ತಡವಾಗಿ ಎಬ್ಸೋಣ ಅಂತೇಳಿ ಎಬ್ಸಲ್ಲ ನಾನು. ಇನ್ನು ಇವಾಗ ಸ್ವಲ್ಪ ಕಿಚನ್ನ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ರಾತ್ರಿನೇ ನೀಟಾಗಿ ಪಾತ್ರೆನೆಲ್ಲ ತೊಳೆದಿಟ್ಬಿಡ್ತೀನಿ, ಬೆಳಗ್ಗೆ ಈಸಿ ಆಗುತ್ತೆ ಅಂತೇಳಿ. ಬೆಳಗ್ಗೆ ಹೋದ ತಕ್ಷಣ ಸಿಂಕ್ ತುಂಬ ಪಾತ್ರೆ ನೋಡಿದಾಗ ಆಗೋ ಇರಿಟೇಷನ್ ಇದೆಯಲ್ವಾ, ಬೇರೆ
ಬೇರೆ ಯಾವ ಕೆಲಸ ಮಾಡುವಾಗಲೂ ಕೂಡ ಆ ಥರ ಇರಿಟೇಟ್ ಆಗಲ್ಲ. ಅಷ್ಟೊಂದು ಇರಿಟೇಷನ್ ಆಗಿಬಿಡುತ್ತೆ, ಏನಪ್ಪ ಇಷ್ಟೊಂದು ಪಾತ್ರೆ ಇದೆಯಲ್ಲ ಅಂತ ಹೇಳ್ಬಿಟ್ಟು ದಿನ ಪೂರ್ತಿ ಮೂಡೇ ಆಫ್ ಆಗಿಬಿಡುತ್ತೆ, ಬೇರೆ ಏನು ಕೆಲಸ ಮಾಡಲಿಕ್ಕೂ ಇಂಟ್ರೆಸ್ಟ್ ಬರಲ್ಲ. ಹಾಗಾಗಿ ನಾನು ರಾತ್ರಿ ಹೊತ್ತು ಮಿಸ್ ಮಾಡಿದೆ, ಪಾತ್ರೆನೆಲ್ಲ ತೊಳೆದ್ಬಿಟ್ಟೇ ಮಲಗೋದು. ಇನ್ನಿವಾಗ ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಕಸ ಎಲ್ಲ ಗುಡಿಸಿ ನೆಲ ಒರೆಸೋಣ ಅಂತೇಳಿ ಒರೆಸ್ತಾ ಇದ್ದೀನಿ. ಇವತ್ತು ಪೂಜೆ ಮಾಡಬೇಕಿತ್ತು ಶುಕ್ರವಾರ. ಸಾಮಾನ್ಯವಾಗಿ ಬೇರೆ ದಿನಗಳಲ್ಲಿ ಅಪ್ಪನ್ನೇ ಮಾಡಿಕೊಟ್ಬಿಡ್ತಾರೆ ಈ ಕೆಲಸನ, ಆದರೆ ಈ ಶುಕ್ರವಾರ ಟೈಮು ವಾರ ಮಾಡೋ ಟೈಮ್ ನಾನೇ ಮಾಡ್ಕೊಳ್ತೀನಿ. ಪಾಪ ಅಷ್ಟು ಬೇಗ ಅವ್ರನ್ನ ಯಾಕೆ ಎಬ್ಸೋದು ಅಂತೇಳಿ ಇವತ್ತು ನಾನು ಏನು ಎಬ್ಬಿಸ್ಲೇ ಇಲ್ಲ. ಅವರೇ ಎದ್ದು ಬಂದುಬಿಟ್ರು, ಒಂದು 5:45ಗೆ ಎದ್ದುಬಿಟ್ರು. ಬಂದು ಫಿಶ್ಶಿಗೆಲ್ಲ ಫುಡ್ ಹಾಕಿ ವಾಕಿಂಗ್ ಹೋಗ್ತೀನಿ ಅಂತೇಳಿ ಅವರು ಹೊರಟರು. ಅದನ್ನೇ ಕೇಳ್ತಿದ್ರು, ಏನಿವತ್ತು ನನ್ನ ಕೆಲಸನ ನೀನು ತೊಗೊಂಡ್ಬಿಟ್ಟಿದೆಯಲ್ಲ ಅಂತೇಳಿ. ಶುಕ್ರವಾರ ಅಲ್ವಾ, ಅದಕ್ಕೆ ಬೇಗ ಪೂಜೆ ಮುಗಿಸೋಣ ಅಂತೇಳಿ ಮಾಡ್ತಿದ್ದೀನಿ ಅಂತ ಅಂದೆ. ಹಾಗೆ ಇತ್ತೀಚೆಗಂತೂ ಬೇಗ ಬೆಳಕೆ ಆಗಲ್ಲ ಅಲ್ವಾ. ಮೊದಲೆಲ್ಲ 5:30ಗೆಲ್ಲ ಬೆಳಕಾಗ್ಬಿಡ್ತಿತ್ತು, ಇವಾಗ 6:30 ಆದರೂ ಕೂಡ ಬೆಳಕಾಗಿರಲ್ಲ. ಬೆಳಗ್ಗೆ ಬೇಗ ಬೆಳಕಾಗ್ಬಿಟ್ರೆ ಟೈಮ್ ಆಯ್ತೇನೋ ಅಂತೇಳಿ ನಾವು ಕೆಲಸ ಬೇಗ ಮುಗಿಸ್ಕೊಂಡು ಬಿಡ್ತೀವಿ. ಈ ಥರ ಕತ್ಲೆ ಇದ್ದರೆ ಅಯ್ಯೋ ಇನ್ನೂ ಟೈಮ್ ಆಗಿಲ್ವೇನೋ, ಇಷ್ಟೊಂದು ಕತ್ಲೆ ಇದೆ ಅಂತೇಳ್ಬಿಟ್ಟು ನಿಧಾನ ಮಾಡ್ತೀವಿ ಎಲ್ಲ ಕೆಲಸನೂ. ಅದನ್ನೇ ಹೇಳ್ತಾ ಇದ್ದೆ ನಾನು, ಕತ್ಲೆ ಇರೋದು ನೋಡಿದ್ರೆ ಇನ್ನೂ 5 ಗಂಟೆನೋ ಅನ್ನೋ ಥರ ಫೀಲ್ ಆಗ್ತಾಯಿದೆ ಅಪ್ಪು ಅಂತ. ಇನ್ನು ನೆಲ ಒರೆಸ್ಬಿಟ್ಟು ಈಚೆ ಕಡೆನೂ ಕೂಡ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಸ್ನಾನ ಮುಗಿಸಿ ಬಂದೆ. ಸ್ನಾನ ಎಲ್ಲ ಆದಮೇಲೆ ನಾನು ಪ್ರತಿದಿನ ಕೂಡ ಯಾವುದಾದ್ರೂ ದೇವ್ರ ಸಾಂಗ್ ಹಾಕ್ತೀನಿ. ಅದರಲ್ಲೂ ಕೂಡ ನನ್ನ ಫೇವ್ರೆಟ್ ಸಾಂಗ್ ಇದು. ಬೆಳಗ್ಗೆ ಎದ್ದ ತಕ್ಷಣ ನನಗೆ ಆ ಸಾಂಗ್ ಕೇಳಿಬಿಟ್ರೆ ಫುಲ್ಲು ಖುಷಿ ಆಗಿಬಿಡುತ್ತೆ. ಹಾಗಾಗಿ ಆ ಸಾಂಗ್ನ ಪ್ಲೇ ಮಾಡಿಬಿಟ್ಟು ಇವಾಗ ಪೂಜೆ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಹೊಸ್ಲನ್ನೆಲ್ಲ ತೊಳೆದ್ಬಿಟ್ಟು ಕುಂಕುಮ ಇಟ್ಟು ರಂಗೋಲಿ ಇಟ್ಟೆಲ್ಲ ಆಯಿತು. ಪೂಜೆನೂ ಕೂಡ ಮುಗೀತು ಇವತ್ತು. ಪೂಜೆ ಮುಗಿಸೋ ಅಷ್ಟರಲ್ಲಿ ಸುಮಾರು ಒಂದು 6:30 ಆಯಿತು. ಲೇಟ್ ಆಯ್ತು ಇವತ್ತು ಸ್ವಲ್ಪ. ಇನ್ನಿವಾಗ ಕೂದಲನ್ನೆಲ್ಲ ಡ್ರೈ ಮಾಡ್ಕೊತಾ ಇದ್ದೀನಿ. ಯಾವಾಗಲೂ ನಾನು ಹೇರ್ ಡ್ರೈಯರ್ನ ಯೂಸ್ ಮಾಡಲ್ಲ. ಏನಾದರೂ ಅರ್ಜೆಂಟ್ ಇದೆ, ಎಲ್ಲಾದರೂ ಈಚೆ ಕಡೆ ಹೋಗಬೇಕು, ಟೈಮ್ ಆಗಿಬಿಟ್ಟಿದೆ ಅನ್ನೋ ಸಮಯದಲ್ಲಿ ಮಾತ್ರ ಯೂಸ್ ಮಾಡ್ತೀನಿ. ಇಲ್ಲಾಂದರೆ ನ್ಯಾಚುರಲಾಗಿ ಹಂಗೆ ಕೂದಲು ಡ್ರೈ ಆಗಲಿ ಅಂತ ಬಿಟ್ಬಿಡ್ತೀನಿ. ಕೆಲವೊಮ್ಮೆ ಸ್ನಾನ ಮಾಡಿದ ತಕ್ಷಣ ಹಂಗೆ ಕಟ್ಕೊಂಡು ಕೆಲಸ ಶುರು ಮಾಡ್ಕೊಂಡು ಬಿಡ್ತೀನಿ. ನನಗೇನೋ ತಲೆಭಾರ ಎಲ್ಲ ಆಗಲ್ಲ, ಹಾಗಾಗಿ ಹಂಗೆ ಕಟ್ಟಿ ಕೆಲಸ ಶುರು ಮಾಡ್ಕೊಂಡು ಬಿಡ್ತೀನಿ. ಟೈಮ್ ಇತ್ತು ಅಂದಾಗ ಇದರ ಡ್ರೈ ಮಾಡ್ಕೊತೀನಿ. ಇನ್ನೆನ್ನೆ ಅಪ್ಪು ಎಳ್ಳೀರು ತೊಗೊಂಡು ಬಂದಿದ್ದರು. ಮುಂಚೆ ಎಲ್ಲ ಎಳ್ಳೀರೇ ಸಿಗ್ತಿರ್ಲಿಲ್ಲ, ಆದರೆ ಇವಾಗ ತುಂಬ ಚೆನ್ನಾಗಿ ಎಳ್ಳೀರು ಬರ್ತಾಯಿದೆ. ಹಾಗಾಗಿ ನಮ್ಮನೆ ಅಂತೂ ಪ್ರತಿದಿನ ಎಳ್ಳೀರೇ ಆಗೋಗ್ಬಿಟ್ಟಿದೆ. ನಂಗೆ ತುಂಬ ಇಷ್ಟ, ಹಾಗೆ ತುಂಬಾ ಒಳ್ಳೆಯದು ಬೆಳಗ್ಗೆ ಎದ್ದ ತಕ್ಷಣ ಎಳ್ಳೀರು ಕುಡಿಯೋದು. ಹಾಗಾಗಿ ಎಳ್ಳೀರನ್ನೇ ತರಿಸ್ತಿರ್ತೀನಿ. ಇನ್ನಿವತ್ತು ಸ್ವಲ್ಪ ಲೆಮನ್ ಗ್ರಾಸ್ನ ಎಳ್ಳೀರಿಗೆ ಸೇರಿಸ್ಕೊಂಡು ಅದ್ರ ಜೊತೆಗೆ ಚಿಯಾ ಸೀಡ್ಸ್ನ ಹಾಕಿ ಕುಡಿತಾ ಇದ್ದೀವಿ. ಲೆಮನ್ ಗ್ರಾಸ್ನ ಸ್ವಲ್ಪ ಚೆನ್ನಾಗಿ ಕುಟ್ಟಿ ಹಾಕ್ಕೊಳ್ಬೇಕು, ಹಂಗೆ ಹಾಕ್ಕೊಂಡ್ರೆ ಅದು ಸರಿ ಹೋಗಲ್ಲ, ಅಂದರೆ ಜಗ್ದು ತಿನ್ನಬೇಕಾಗತ್ತೆ. ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ, ಅಪ್ಪುಗೆ ಇಷ್ಟ ಆಗಲ್ಲ. ಹಾಗಾಗಿ ನಾನು ಚೆನ್ನಾಗಿ ಕುಟ್ಬಿಟ್ಟು ಹಾಕ್ತೀನಿ, ಆವಾಗ ಜಗ್ದು ತಿಂತಾರೆ ಅವರು. ಇನ್ನಪ್ಪನು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದರು. ಅವರಿವತ್ತು ಬೇಗ ಎದ್ದು ಹೋದ್ರಲ್ಲ, ಅದಕ್ಕೆ ನನಗೆ ಬೇಗ ಹಶ್ವಾಗುತ್ತೆ ನೋಡು ಅಂತಿದ್ರು. ಬೇಗ ಎದ್ದರೆ ಸಾಮಾನ್ಯವಾಗಿ ಬೇಗನೆ ಹಶ್ವಾಗುತ್ತೆ. ನಾವು 10 ಗಂಟೆ ಗಂಟ ಕಾಯ್ದು ತಿಂಡಿ ತಿನ್ನೋ ಅಗತ್ಯನೇ ಇಲ್ಲ. 8 ಗಂಟೆಗೆಲ್ಲ ಪಟ್ಟಂತ ಹಶ್ವಾಗ್ಬಿಡುತ್ತೆ. ಬೇಕಿದ್ರೆ ನೀವು ನೋಡಿ, ಬೇಗ ಎದ್ದಿದ್ದಿನ ಬೇಗನೆ ಹಶ್ವಾಗ್ಬಿಡುತ್ತೆ. ಇನ್ನು ಇವಾಗ ಸ್ವಲ್ಪ ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇವತ್ತು ಮನೆಯಲ್ಲಿ ಗೆಣಸಿತ್ತು, ಆ ಗೆಣಸನ್ನೇ ಬಳಸ್ಕೊಂಡು ಒಂದು ಹೊಸ ಡಿಶ್ನ ಟ್ರೈ ಮಾಡೋಣ ಅಂದ್ಕೊಂಡೆ. ಇದಕ್ಕೆ ಮೊದಲು ನಾನು ಗೆಣಸನ್ನ ಸ್ಟೀಮ್ ಮಾಡ್ಕೊತಾ ಇದ್ದೀನಿ. ಹಾಗೆ ಪಲ್ಯ ಕೂಡ ಮಾಡಬೇಕಿತ್ತು, ಹಾಗಾಗಿ ಕಾಬೂಲ್ ಕಡಲೆ ಮತ್ತು ಬೀಟ್ರೋಟು ಇದನ್ನೆಲ್ಲನೂ ಕೂಡ ಒಂದೇ ಸಲ ಸ್ಟೀಮ್ ಮಾಡ್ಕೊತಾ ಇದ್ದೀನಿ. ಈ ಕಡೆ ಚಪಾತಿ ಹಿಟ್ಟನ್ನು ಕೂಡ ನೀಟಾಗಿ ನಾದಿ ಎತ್ತಿಟ್ಕೊತಾ ಇದ್ದೀನಿ. ಮೊದಲು ನಾನು ಸ್ಟೀಮ್ಗೆ ಇಟ್ಕೊಂಡ್ಬಿಟ್ಟೆ, ಅದಾದಮೇಲೆ ಚಪಾತಿ ಹಿಟ್ಟನ್ನ ಕಲಸಿ ಎತ್ತಿಡ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಚಪಾತಿ ನೊಂದ್ಕೊಳುತ್ತೆ ಅಂತೇಳಿ ಒಂದು 15 ನಿಮಿಷನಾದರೂ ಬಿಡಬೇಕು ಅಲ್ವಾ. ಹಾಗಾಗಿ ಒಂದು ಇದರಲ್ಲಿ ನಮಗೆ ಮಾಮೂಲಿ ಚಪಾತಿ ಮಾಡಿಕೊಂಡ್ರೆ ಒಂದು 5 ಚಪಾತಿ ಆಗುತ್ತೆ. ಅಪ್ಪುಗೆ ನನಗೆ ಇಬ್ಬರಿಗೂ ಕೂಡ ಸರಿ ಹೋಗುತ್ತೆ. ಅದನ್ನು ತೋರಿಸ್ತಿದ್ದೆ, ಇಷ್ಟು ಪುಟ್ಟು ಉಂಡೆ ಸಾಕು ನಮಗೆ ಅಂತ ಹೇಳ್ಬಿಟ್ಟು. ಹಾಗೆ ಇವತ್ತು ಶ್ರೀನಿವಾಸ ಲಕ್ಷ್ಮೀದೇವಿ ಮದುವೆ ಆಗಿದ್ದ ದಿನ ಅಂತೆ, ಹಾಗಾಗಿ ಮನೇಲಿ ಸ್ವಲ್ಪ ಸಿಹಿ ಮಾಡಿ ದೇವರಿಗೆ ನೈವೇದ್ಯ ಮಾಡೋಣ ಅಂತೇಳಿ ಪಾಯಸ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಲೀಟ್ರು ಹಾಲನ್ನ ಪಾತ್ರೆಲಿಟ್ಟು ಅದಕ್ಕೆ ಸ್ವಲ್ಪ ಕೇಸರಿ ದಳ ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಜಾರ್ಗೆ ನಾನು 1 ಸ್ಪೂನ್ ಆಗುವಷ್ಟು ಪಿಸ್ತಾನ ಹಾಕಿದ್ದೀನಿ, ರಾತ್ರಿನೇ ನೆನೆಸಿಟ್ಟಿದ್ದೆ. ಹಾಗೆ ಒಂದು 3 ಸ್ಪೂನ್ ಆಗುವಷ್ಟು ಬಾದಾಮಿನ ಸೇರಿಸ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಗಸಗಸೆನ ಸೇರಿಸ್ತಾ ಇದ್ದೀನಿ. ಇದು 3 ಕೂಡ ರಾತ್ರಿ ನೆನೆಸಿಟ್ಟಿದ್ದೆ. ಇನ್ನು ಒಂದು 2 ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿನ ಜಾರ್ಗೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಹಾಲು ಸ್ವಲ್ಪ ಚೆನ್ನಾಗಿ ಕುದ್ದಿದೆ, ನೀಟಾಗಿ ಕೆನೆ ಎಲ್ಲ ಬರ್ತಾ ಇದೆ ನೋಡಿ. ಈ ಸಮಯದಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂತಹ ತೆಂಗಿನಕಾಯಿನ ಇದಕ್ಕೆ ಸೇರಿಸ್ಬಿಟ್ಟು ಸ್ವಲ್ಪ ಕೂಡ ಗಂಟಾಗ್ದಂಗೆ ನೀಟಾಗಿ ಆ ಸ್ಪೂನಿನ ಸಹಾಯದಿಂದ ಕಲಿಸ್ಕೊಳ್ತಾ ಇದ್ದೀನಿ. ಗಂಟು ಮಾಡ್ಕೊಳ್ಬಾರ್ದು, ಗಂಟು ಮಾಡಿದ್ರೆ ಚೆನ್ನಾಗಿರಲ್ಲ. ಇನ್ನು ಚೆನ್ನಾಗಿ ಇದನ್ನು ಮಿಕ್ಸ್
ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಟ್ಟೆ. ಆ ಕಾಯೆಲ್ಲ ಹಾಕಿರ್ತೀವಲ್ವ, ಹಾಗಾಗಿ ಒಂಚೂರು ಚೆನ್ನಾಗಿ ಕುದಿಬೇಕು. ತೀರಾ ಗಟ್ಟಿಯಾಗೋ ಅಗತ್ಯ ಏನೂ ಇಲ್ಲ, ಚೆನ್ನಾಗಿರುತ್ತೆ ತೆಳ್ಳಗಿದ್ರೇನೆ. ಇದಕ್ಕಿವಾಗ ನಾನು 1 ಕಪ್ ಆಗೋವಷ್ಟು ಕಲ್ಸಕ್ಕರೆನ ಸೇರಿಸ್ತಾ ಇದ್ದೀನಿ. ನಮ್ಮನೆ ಸಿಹಿ ಸ್ವಲ್ಪ ಕಡಿಮೆ ನಾನು ತಿನ್ನೋದು, ಹಾಗಾಗಿ ಒಂಚೂರು ಸ್ವೀಟ್ನ ಕಡಿಮೆನೇ ನಾನು ಯಾವಾಗಲೂ ಬಳಸ್ತೀನಿ. ಇನ್ನು ಕಲ್ಸಕ್ಕರೆ ಸೇರಿಸಿದ್ದಾದಮೇಲೆ ತುಪ್ಪದ ಒಗ್ಗರಣೆ ಕೊಡ್ತಾಯಿದ್ದೀನಿ. ಇದಕ್ಕೇನಿಲ್ಲ, 1 ಸ್ಪೂನ್ ತುಪ್ಪಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿ, ತೆಂಗಿನಕಾಯಿ ಅಂದರೆ ಒಣ ಕೊಬ್ಬರಿ 3 ಹಾಕ್ಬಿಟ್ಟು ಹುರ್ಕೊಂಡು ಈ ಪಾಯಸಕ್ಕೆ ಸೇರಿಸ್ಬಿಟ್ಟು ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿನ ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ನಾವು ಗಸಗಸೆ ಪಾಯಸ ಮಾಡ್ತೀವಿ ನೋಡಿ, ಅದಕ್ಕಿಂತ ಇದು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅಪ್ಪುಗಂತೂ ತುಂಬಾ ಇಷ್ಟ ಆಯಿತು, ತುಂಬ ಇಷ್ಟಪಟ್ಕೊಂಡು ಇವತ್ತು ತಿಂದರು ಪಾಯಸನ. ಇನ್ನು ಅದನ್ನು ರೆಡಿ ಮಾಡಿ ಇಟ್ಮೇಲೆ ಇವಾಗ ಗೆಣಸು ಕೂಡ ಚೆನ್ನಾಗಿ ಬೆಂದ್ಕೊಂಡಿತ್ತು. ಅದ್ರದ್ದು ಸಿಪ್ಪೆನೆಲ್ಲ ನೀಟಾಗಿ ತೆಗೆದ್ಬಿಟ್ಟು ಕೈಯಲ್ಲೇನೆ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನಾವು ಆಲೂಗಡ್ಡೆನ ಯಾವ ಥರ ಮಾಡ್ತೀವಿ ನೋಡಿ, ಸೇಮ್ ಅದೇ ಥರ ಆಲೂಗಡ್ಡೆನ ಬಳಕೆ ಮಾಡಿ ಆದರೂ ಮಾಡ್ಕೊಳ್ಬೋದು, ಇಲ್ಲಾಂದರೆ ಈ ಥರ ಗೆಣಸನ್ನ ಬಳಕೆ ಮಾಡಿ ಆದ್ರೂ ಕೂಡ ಮಾಡ್ಕೊಳ್ಬೋದು. ಅದನ್ನು ರೆಡಿ ಮಾಡಿ ಇಟ್ಬಿಟ್ಟು ಇವಾಗ ಒಂದು ಪ್ಯಾನ್ಗೆ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನು, 1-2 ಬ್ಯಾಡಗಿ ಮೆಣಸಿನ್ಕಾಯಿ, 1-3 ಗುಂಟೂರು ಮೆಣಸಿನ್ಕಾಯಿನ ಚೆನ್ನಾಗಿ ಹುರಿದು ತಣ್ಣಗಾಗಲಿಕ್ಕೆ ಎತ್ತಿಟ್ಟಿದ್ದೀನಿ. ಇವಾಗ ಅದೇ ಪ್ಯಾನ್ಗೆ ಸ್ವಲ್ಪ ಈರುಳ್ಳಿ ಸೇರಿಸ್ತಾ ಇದ್ದೀನಿ. 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಮತ್ತೆ ನಾನು ಎಣ್ಣೆನ ಸೇರಿಸ್ಲಿಕ್ಕೆ ಹೋಗಲಿಲ್ಲ, ಸ್ವಲ್ಪ ಎಣ್ಣೆನ ಕಡಿಮೆನೇ ತೊಗೊಂಡಿದ್ದೀನಿ. ಈರುಳ್ಳಿನ ಹುರ್ಕೊಂಡಿದ್ದಾದಮೇಲೆ ಗೆಣಸು ಇರುತ್ತಲ್ವ, ಆ ಗೆಣಸನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಚಿಟಿಕೆ ಆಗೋವಷ್ಟು ಅರಿಶಿಣದ ಪುಡಿ ಸೇರಿಸಿದ್ದೀನಿ, ಹಾಗೆ ಒಂದು ಸ್ವಲ್ಪ ಜೀರಿಗೆ ಪೌಡರ್ನ ಸೇರಿಸಿದ್ದೀನಿ. ಇದ್ರ ಜೊತೆಗೆ ಮೆಣಸಿನ್ಕಾಯಿನ ಹುರಿದಿಟ್ಕೊಂಡಿದ್ವಲ್ಲ, ಕೈಯಲ್ಲೇ ನೀಟಾಗಿ ಅದನ್ನು ಪುಡಿ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಈ ಸಮಯದಲ್ಲಿ ಸೇರಿಸ್ಕೊಳ್ಬೋದು, ಆಮೇಲೆ ಸೇರಿಸ್ಕೊಂಡ್ರೂ ಕೂಡ ನಡೆಯುತ್ತೆ. ಈಗ ನೀವು ನೋಡ್ಬೋದು ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ನಾವು ಬೇಕಿದ್ರೆ ಒಂದು ಹನಿ ನೀರು ಕೂಡ ಸೇರಿಸ್ಕೊಳ್ಬೋದು. ತೀರಾ ಗಟ್ಟಿ ಆಗ್ತಾಯಿದೆ ಅಂದರೆ ಒಂಚೂರು ನೀರನ್ನ ಸೇರಿಸ್ಬಿಟ್ಟು ಮತ್ತೆ ಬಾಡಿಸ್ಕೊಂಡ್ರೆ ಆಯಿತು. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ 1/4 ಭಾಗದಷ್ಟು ನಿಂಬೆಹಣ್ಣು ಹಾಕ್ಬಿಟ್ರೆ ಇದು ರೆಡಿ ಆಗುತ್ತೆ. ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಾನು ಉಪ್ಪನ್ನ ಕೊನೆಯಲ್ಲಿ ಹಾಕ್ತೆ, ಆಗಲೇ ಮರ್ತೋಗ್ಬಿಟ್ಟಿತ್ತು. ನೀವು ಬೇಕಿದ್ರೆ ಮಧ್ಯದಲ್ಲೇ ಹಾಕಿ, ಆಗಲೇ ಹೇಳ್ದಂಗೆ. ಇನ್ನು ಅದನ್ನು ಸೈಡಲ್ಲಿ ಎತ್ತಿಟ್ಬಿಟ್ಟು ತರಕಾರಿ ಪಲ್ಯ ಮಾಡ್ಕೊಂಬಿಡೋಣ ಅಂತೇಳಿ ಪಲ್ಯನ ರೆಡಿ ಮಾಡ್ಕೊಂಡ್ಬಿಟ್ಟೆ. ಸಿಂಪಲಾಗಿ ಮಾಡಿದೆ, ಹಾಗಾಗಿ ರೆಸಿಪಿನೆಲ್ಲ ಏನು ನಾನು ಶೂಟ್ ಮಾಡ್ಕೊಳ್ಳಿಲ್ಲ. ಮಾಮೂಲಿಯಾಗಿ ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಹಾಕ್ಬಿಟ್ಟು ತರಕಾರಿನೆಲ್ಲ ಸೇರಿಸಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ಒಂಚೂರು ಮಸಾಲ ಪೌಡರ್ಗಳನ್ನೆಲ್ಲ ಸೇರಿಸ್ಕೊಂಡೆ. ಇದ್ರ ಮಧ್ಯದಲ್ಲಿ ಸ್ವಲ್ಪ ಪೂರಿ ಥರ ನಾವು ಚಪಾತಿ ಹಿಟ್ಟನ್ನ ಲಟ್ಟಿಸ್ಕೊಳ್ಬೇಕಾಗತ್ತೆ, ಹಾಗಾಗಿ ಅದನ್ನು ಕೂಡ ಲಟ್ಟಿಸಿ ತೆಗೆದಿಟ್ಬಿಟ್ಟೆ. 2 ಕೆಲಸ ಕೂಡ ಒಟ್ಟಿಗೆ ಆಗೋಗ್ಬಿಡಲಿ ಅಂತ. ಯಾಕಂದರೆ ತರಕಾರಿ ಎಲ್ಲ ಫ್ರೈ ಆಗೋದು ಒಂಚೂರು ತಡ ಆಗುತ್ತೆ. ಸುಮ್ಮನೆ ಅದನ್ನೇ ನಿಂತ್ಕೊಂಡು ಫ್ರೈ ಮಾಡೋದಕ್ಕಿಂತ ಅದ್ರ ಜೊತೆಗೆ ಈ ಕೆಲಸ ಕೂಡ ಆಗೋಗ್ಬಿಡುತ್ತೆ ಅಂತ. ಆಗ ನೋಡಿ ಇವಾಗ ಪಲ್ಯ ಕೂಡ ರೆಡಿನೇ ಆಗೋಯಿತು. ಕೊನೆಯಲ್ಲಿ ಒಂಚೂರು ನಿಂಬೆಹಣ್ಣು ಹಾಕ್ಕೊಂಡೆ, ಚೆನ್ನಾಗಿರುತ್ತೆ ಅಂತ. ತೆಂಗಿನಕಾಯಿನೂ ಕೂಡ ಸೇರಿಸ್ಬೋದು, ತೆಂಗಿನಕಾಯಿ ಸೇರಿಸಿದ್ರೆ ನಿಂಬೆಹಣ್ಣು ಹಾಕ್ಬಿಡಿ. ತೆಂಗಿನಕಾಯಿ ಸೇರಿಸಿಲ್ಲ ಅಂದರೆ ಸ್ವಲ್ಪ ನಿಂಬೆಹಣ್ಣು ಹಾಕಿ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಮಸಾಲ ಪುಡಿ ಅಂದರೆ ಮಾಮೂಲಿ ಜೀರಿಗೆ ಪುಡಿ, ಮೆಣಸಿನ ಪುಡಿ, ಹಾಗೆ ಮೆಣಸಿನ್ಕಾಯಿ ಪುಡಿ ಅಷ್ಟೇ, ಬೇರೆ ಏನೇನೂ ಹಾಕಿಲ್ಲ. ಒಂಚೂರು ಅರಿಶಿಣದ ಪುಡಿನ ಹಾಕಿದ್ದೀನಿ ಅಷ್ಟೇ. ಇನ್ನು ಪೂರಿ ಥರ ಚಪಾತಿ ಹಿಟ್ಟನ್ನ ಲಟ್ಟಿಸ್ಕೊಳ್ಬೇಕು ಅಂತ ಅಂದಲ್ಲ, ಅದು ಕೂಡ ಇವಾಗ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಇವಾಗ ಬೆಂದಿರೋ ಚಪಾತಿನೆಲ್ಲ ನೀಟಾಗಿ ಒಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊಂಡ್ಬಿಟ್ಟು ಇವಾಗ ಇನ್ನೊಂದು ಪ್ಲೇಟ್ಗೆ ಒಂದೊಂದೇ ಚಪಾತಿನ ಹಾಕಿ ಅದ್ರ ಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಟೊಮೊಟೊ ಕೆಚಪ್ನ ಸೇರಿಸ್ತಾ ಇದ್ದೀನಿ. ಇದನ್ನು ಮನೇಲೇ ಮಾಡಿರೋವಂಥದ್ದು. ರೆಸಿಪಿನ ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ, ಹಾಗಾಗಿ ಮಾಡಲಿಲ್ಲ. ಅದ್ರ ಮೇಲೆ ಸ್ವಲ್ಪ ಪನ್ನೀರ್ ತುರಿನ ಸೇರಿಸ್ತಾ ಇದ್ದೀನಿ. ಹಾಗೆ ನಾವು ಸ್ವೀಟ್ ಪೊಟೊಟೊನ ಫ್ರೈ ಮಾಡಿ ಇಟ್ಕೊಂಡಿದ್ದೆ ನೋಡಿ ಬೇಯಿಸಿ, ಅದನ್ನು ಇದ್ರ ಮೇಲೆ ಹಾಕ್ತಾ ಇದ್ದೀನಿ. 1.5 ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. ಬೇಕು ಸ್ವಲ್ಪ ಕಡಿಮೆ ತಿಂತೀವಿ ಅಂದರೆ 1 ಸ್ಪೂನ್ ಹಾಕ್ಕೊಳ್ಳಿ, ಸ್ವಲ್ಪ ದಪ್ಪ ಬೇಕು ಅಂದರೆ 1.5 ಸ್ಪೂನ್ ಹಾಕ್ಕೊಳ್ಳಿ ಅಷ್ಟೇ. ಅದ್ರ ಮೇಲೆ ಮತ್ತೆ ನಾನು ಪನ್ನೀರ್ ತುರಿನ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಚಪಾತಿನ ಈ ಥರ ಫೋಲ್ಡ್ ಮಾಡಬೇಕಾಗತ್ತೆ, ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ಈ ಥರ ಫೋಲ್ಡ್ ಮಾಡಿದ್ದಾದಮೇಲೆ ಗ್ರಿಲ್ಲಿಂಗ್ ತವ ಬರುತ್ತೆ ನೋಡಿ, ಅದ್ರ ಮೇಲೆ ಇದನ್ನು ಇಟ್ಬಿಟ್ಟು 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಬೇಯಿಸಿ, ಚೆನ್ನಾಗಿರುತ್ತೆ. ಈ ಥರ ತವ ಇಲ್ಲ ಅಂದರೆ ಮಾಮೂಲಿ ತವ ಮೇಲೂ ಕೂಡ ನಾವು ಬೇಯಿಸ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ಇದನ್ನು ಟ್ರೈ ಮಾಡಿ. ಇವಾಗ ಡಿಪ್ ಮಾಡ್ಕೊಳ್ಳೋಣ ಅಂತ ಒಂದು ಜಾರ್ಗೆ ಬೆಂದಿರೋ ಬೀಟ್ರೋಟ್, 1-2 ಬೆಳ್ಳುಳ್ಳಿ, 1-2 ಸ್ಪೂನು ಕಡಲೆಬೀಜ, ಜೀರಿಗೆ ಪುಡಿ, ಉಪ್ಪು, ಮೆಣಸಿನ ಪುಡಿ, ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಇದು ತುಂಬ ಚೆನ್ನಾಗಿ ಹೊಂದ್ಕೊಳುತ್ತೆ, ಹಾಗೆ ಬೀಟ್ರೋಟ್ ತುಂಬಾ ಒಳ್ಳೆಯದು, ಹಾಗಾಗಿ ನಾನು ಈ ಥರ ಮಾಡಿಕೊಂಡೆ. ನನಗೆ ಇವ್ರು ಹಿಂಗೆ ಹೇಳಿದ್ರೆ ಭಯ ಆಗುತ್ತೆ, ಎಲ್ಲಿ ಚೆನ್ನಾಗಿರಲ್ವೋ ಚೆನ್ನಾಗಿಲ್ದಿರೋದು ಹಿಂಗೆ ಹೇಳ್ತಾರೋ ಅಂತ.
ಸಕ್ಕ ಟೇಸ್ಟಿ ಹಂಗೆ ಇಲ್ಲಿ ನಾನು ಇವಾಗ ಹಿಂಗೆ ಕುಡಿದ್ಬಿಟ್ಟು ಹಂಗೈತೆ ಹಿಂಗೈತೆ ಬಾಯಲ್ಲಿ ಹೇಳಿದೆ, ನೀನು ಕುಡಿದ್ಬಿಟ್ಟು ಅಂದ್ರೆ ಹಿಂಗೆ ಕೈ ಹಾಕೆಲ್ಲ ತೋರಿಸ್ತೀಯ. ನನ್ಗೆ ಹೆಂಗೆ ಗೊತ್ತಾ, ಏನಾದ್ರೂ ಮಾತಾಡ್ತಿರ್ಬೇಕಾದ್ರೆ ಕೈ ಎಲ್ಲ ಮಾಡ್ತಿರ್ತೀನಿ, ಇವ್ರದನ್ನ ರೇಗಿಸ್ತಾರೆ. ಚೆನ್ನಾಗಿದೆ ಅಲ್ಲ ಇದು ಪಾಯಸನ ಮಿಸ್ ಮಾಡದೆ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ. ಕಾಯಲು ಕಾಯಿ ಪಾಯಸ ತಾನೇ ಇದೆ, ತೆಂಗಿನಕಾಯಿ ಕಾಯಿ, ಬಾದಾಮಿ, ಪಿಸ್ತಾ, ಗಸಗಸೆ ಎಲ್ಲ ಗ್ರೈಂಡ್ ಮಾಡಿ ಹಾಕಿ ಮಾಡಿರೋದು. ಏನೋ ಸ್ವೀಟ್ ಇವ್ರಿಗೆ ಈ ಥರ ಮನೇಲಿ ಏನಾದರೂ ಸ್ವೀಟ್ ಮಾಡಿಬಿಟ್ರೆ ಫುಲ್ಲು ಖುಷಿ ಆಗ್ಬಿಡುತ್ತೆ. ಸ್ವೀಟ್ ಪ್ರಿಯರ್ ಇವರು. ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ ಸ್ವೀಟು, ನಾನು ತಿನ್ನೋದೇ ಇಲ್ಲ. ಇವರು ಅಂದರೆ ತುಂಬ ಚೆನ್ನಾಗಿ ತಿಂತಾರೆ ಸ್ವೀಟ್ಗಳನ್ನೆಲ್ಲ. ಸ್ಯಾಂಡ್ವಿಚ್ ಅದು ಚಪಾತಿ ಸ್ಯಾಂಡ್ವಿಚ್ ಒಂಥರ ಹಂಗೆ ಟೇಸ್ಟ್ ಮಾಡಪ್ಪು, ಖಾಲಿ ಹಂಗೆ ಟೇಸ್ಟ್ ಮಾಡಿ ಖಾಲಿ. ಆಮೇಲೆ ಅದ್ರ ನೋಡು ತಣ್ಣಗಾಗಿದೆ, ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು. ಬರ್ಗರ್ ಥರನೇ ಆಯ್ತಲ್ಲಮ್ಮ. ಇಷ್ಟ ಆಯ್ತಾ? ಸ್ವೀಟ್ ಪೊಟೊಟೊ ಹಾಕಿದ್ದೀನಿ, ಗೆಣಸು. ಸಿಹಿ ಗೆಣಸನ್ನ ಬೇಯಿಸ್ಬಿಟ್ಟು ಪನ್ನೀರ್ನೆಲ್ಲ ಹಾಕಿ ಮೇಲೆಲ್ಲ ಕ್ರಿಸ್ಪಿ ಆಯ್ತಲ್ಲ, ಸೇಮ್ ಬರ್ಗರ್ ಥರ. ಅಂದರೆ ಬಿಸಿ ಇದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಕ್ರಿಸ್ಪಿ ಇರುತ್ತೆ. ಚೂರು ತಣ್ಣಗಾಗಿದೆ ಅಲ್ವಾ, ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಚೆನ್ನಾಗಿದ್ಯಾ? ಏನು ಇದು ಪಲ್ಯನ ಹಾಕೊಂಡು ತಿನ್ನಂಗೆ ಅಲ್ಲ, ಇಲ್ಲೇ ಆಯ್ತು. ಮಕ್ಕಳಿಗೆ ಈ ಥರ ಮಾಡ್ಕೊಡ್ಬೋದು ನೋಡಿ. ಮಧ್ಯಾಹ್ನದ ಲಂಚ್ ಬಾಕ್ಸ್ಗೆ ಅಥವಾ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಆರಾಮಾಗಿ ಅವ್ರು ಹಿಂಗೆ ಕೈಯಲ್ಲಿ ಇಟ್ಕೊಂಡು ಆಟ ಆಡ್ಕೊಂಡು ತಿನ್ಕೊಂಡು ಖಾಲಿ ಮಾಡಿಬಿಡ್ತಾರೆ. ಆ ಸ್ವೀಟ್ ಪೊಟೊಟೊ ಹಾಕಿರೋದ್ರಿಂದ ಸ್ವಲ್ಪ ಸ್ವೀಟ್ ಆಗಿರುತ್ತೆ, ಟೊಮೆಟೊ ಕೆಚಪ್ ಎಲ್ಲ ಹಾಕಿದ್ದೀರಲ್ವ, ಒಂಚೂರು ಸ್ವೀಟ್ ಆಗಿ ಮತ್ತು ಖಾರ ಎರಡು ಮಿಕ್ಸ್ ಆಗಿರುತ್ತಲ್ಲ, ಇಷ್ಟಪಟ್ಟು ತಿನ್ಕೊಳ್ತಾರೆ. ಚೆನ್ನಾಗೈತೆ. ಇಷ್ಟು ನನಗೆ ಸ್ಮೂದಿ ಎಲ್ಲ ಮಾಡ್ಕೊಂಡಿಲ್ಲ. ಇವ್ರು ಇಷ್ಟೊತ್ತು ಕೆಲಸ ಇಲ್ಲ ಇರ್ತೀನಿ ಅಂತ ಹೇಳಿದ್ರು. ಇವಾಗ ಸ್ವಲ್ಪ ಕೆಲಸ ಇದೆ, ಅವ್ರು ಮುಗಿಸ್ಕೊಂಡು ಮಧ್ಯಾಹ್ನದಷ್ಟರಲ್ಲಿ ಬಂದುಬಿಡ್ತೀನಿ ಅಂತ ಹೇಳ್ತಾರೆ. ಈಗ ನಾನು ಸ್ಮೂದಿ ಎಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ. ನಾನು ರೆಡಿಯಾಗಿ ಇದನ್ನೇ ತಿಂದ್ಬಿಟ್ಟು ಇವತ್ತು ಹೊರಡೋದು. ಮಧ್ಯಾಹ್ನ ಬೇಗ ಬರ್ತೀಯಾ? ಇವಾಗ ನಾನು ಕೂಡ ರೆಡಿ ಆದೆ. ಪಾತ್ರೆ ಎಲ್ಲ ಏನು ತೊಳೆದಿಲ್ಲ, ಒಂದಿಷ್ಟು ಪಾತ್ರೆ ಇದೆ, ಮಧ್ಯಾಹ್ನ ಬಂದು ತೊಳೆಯೋಣ ಅಂತ ಹೇಳ್ಬಿಟ್ಟು. ಹಾಗೆ ನಾನು ಸ್ವಲ್ಪ ಬಾಕ್ಸಿಗೆ ಹಾಕೊಂಡಿದ್ದೀನಿ, ಅಲ್ಲೇ ಹೋಗಿ ತಿನ್ಕೊಂಡ್ರೆ ಆಯಿತು ಅಂತ. ಟೈಮ್ ಆಯ್ತಲ್ವಾ, ಇನ್ನು ತಿನ್ಕೊಂಡು ಕುತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ. ನೆಮ್ಮದಿಯಾಗಿ ತಿನ್ಬಿಟ್ಟು ಹೋಗ್ಬೇಕು. ಇನ್ನು ಏನು ತಿಂದಿಲ್ಲ, ಅದಕ್ಕೆ ಸಣ್ಣ ಕಾಣಿಸ್ತಾ ಇದೆಯಾ ನೋಡಿ. ತಿಂದಿಲ್ಲ ಅಂದರೆ ಸಣ್ಣ ಕಾಣಿಸ್ತಾರ? ಹಾಗೆ ಅಪ್ಪು ಇದೇ ಥರ ಕೆಲವೊಬ್ರು ಕಮೆಂಟಲ್ಲಿ ಕೇಳ್ತಿರ್ತಾರೆ, ಒಂದೊಂದು ಡ್ರೆಸ್ಸಲ್ಲಿ ದಪ್ಪ ಕಾಣಿಸ್ತೀನಿ, ಒಂದೊಂದು ಡ್ರೆಸ್ಸಲ್ಲಿ ಸಣ್ಣ ಕಾಣಿಸ್ತೀನಿ ಅಂತ. ಮೊನ್ನೆ ಉಡುಪಿಗೆ ಹೋಗಿದ್ವಲ್ಲ, ಆ ವ್ಲಾಗಲ್ಲಿ ಸಣ್ಣ ಕಾಣಿಸ್ತಿದ್ನಂತೆ. ಇನ್ನು ಧರ್ಮಸ್ಥಳದ ವ್ಲಾಗಲ್ಲಿ ಏನ್ ಇದ್ಕಿದಂಗೆ ಒಂದ್ ವ್ಲಾಗ್ಗೆ ದಪ್ಪ ಕಾಣಿಸ್ತಾ ಇದ್ದೀರಾ, ಹಿಂದಿನ ವ್ಲಾಗಲ್ಲಿ ಸಣ್ಣ ಇದ್ದೀರಾ ಅಂತ ಎಲ್ಲ ಹೇಳಿ ಕಮೆಂಟ್ ಮಾಡ್ತಾ ಇದ್ರು. ಅದೇನ್ ಗೊತ್ತಾ, ನಾವು ತೆಳ್ಳಗಿರೋ ಸೀರೆ ಅಂದ್ರೆ ಸ್ವಲ್ಪ ಈ ಪೇಪರ್ ಸಿಲ್ಕ್ ಸ್ಯಾರಿ ಎಲ್ಲ ಬರ್ತಾವಲ್ಲ, ಆ ಥರ ಸೀರೆ ಎಲ್ಲ ಹಾಕೊಂಡಾಗ ಸ್ವಲ್ಪ ಸ್ಲಿಮ್ ಆಗಿ ಕಾಣಿಸ್ತೀವಿ. ಒಂದು ಸ್ವಲ್ಪ ಭಾರ ಇರೋ ಸೀರೆ ಅಂದರೆ ರೇಷ್ಮೆ ಸೀರೆ ಆ ಥರ ಸ್ಯಾರಿ ಎಲ್ಲ ಹಾಕಿದಾಗ ಒಂಚೂರು ದಪ್ಪ ಕಾಣಿಸ್ತೀವಿ ಅಷ್ಟೇ. ನಾನು ವೆಯ್ಟ್ ಗೇನೂ ಆಗಿಲ್ಲ ಸದ್ಯಕ್ಕೆ, ವೆಯ್ಟ್ ಲಾಸು ಆಗಿಲ್ಲ. ಇದನ್ನು ಕೇಳ್ತಿರ್ತೀರಾ, ನೀವು ವೆಯ್ಟ್ ಗೇನ್ ಆಗಿದ್ದೀರಾ, ನೀವು ವೆಯ್ಟ್ ಗೇನ್ ಆಗಿದ್ದೀರಾ ಅಂತ. ಮುಂಚೆ ಆಗಿದ್ದೆ, ಒಂದು 2 kg ವೆಯ್ಟ್ ಗೇನ್ ಆಗಿದ್ದೆ. ಅದಾದಮೇಲೆ ಇವಾಗ ಮೊದಲಿದ್ದು ವೆಯ್ಟ್ಗೆ ಬಂದಿದ್ದೀನಿ. ಕೆಲವೊಂದು ಡ್ರೆಸ್ಸಲ್ಲಿ ದಪ್ಪ ಕಾಣಿಸ್ಬೋದು ಅಷ್ಟೇ. ಆಮೇಲೆ ಕ್ಯಾಮ್ರಾಗೂ ಅಷ್ಟೇನೆ. ಈಗ ನೋಡಿ, ಇದು ಕ್ಯಾಮ್ರಾ ಯಾವಾಗಲೂ ವೈಡ್ ಆಗಿರುತ್ತೆ. ಸೊ ನೋಡು, ಹಿಂಗೆ ತೋರಿಸಿದಾಗ ದಪ್ಪ ಇದೆ ಈಗ, ಅಂದರೆ ಈ ಕಾರ್ನರ್ಗೆ ಬಂದಾಗ. ಸೊ ಸೆಂಟ್ರಿಗೆ ಬಂದಾಗ ಸಣ್ಣ ಐತೆ. ಹಂಗೆ ಅದು ಹಂಗೇನೆ, ಏನು ಮಾಡೋಕ್ಕಾಗಲ್ಲ. ಇನ್ನು ವಿಡಿಯೋನು ಕೂಡ ಒಂದೊಂದ್ಸಲ ಒಂದೊಂದು ಆ್ಯಂಗಲಲ್ಲಿ ಇಟ್ಕೊಂಡಿರ್ತೀವಿ, ಒಂದೊಂದ್ಸಲ ಫುಲ್ ಝೂಮ್ ಮಾಡಿಬಿಟ್ಟೆಲ್ಲ ಮಾಡ್ತಿರ್ತೀವಲ್ವಾ, ಅವಾಗಲೂ ಕೂಡ ಸ್ವಲ್ಪ ದಪ್ಪ ಇರೋ ಥರ ಕಾಣಿಸ್ತೀವಿ. ಹಾಗೆ ಕೆಲವೊಬ್ರು ಶಾಪಿಗೆ ಬರ್ತಾರಲ್ಲ, ಅವರು ಹಂಗೆ ಹೇಳ್ತಿರ್ತಾರೆ, ವಿಡಿಯೋದಲ್ಲಿ ಸ್ವಲ್ಪ ದಪ್ಪ ಕಾಣಿಸ್ತಾ ಇದ್ರಿ, ಇಲ್ಲಿ ನೋಡಿದ್ರೆ ಸ್ವಲ್ಪ ಸ್ಲಿಮ್ಮಾಗಿ ಕಾಣಿಸ್ತಿರಲ್ಲ ಅಂತ ಹೇಳ್ಬಿಟ್ಟು. ಅದು ವಿಡಿಯೋದಲ್ಲಿ ನೋಡೋದಕ್ಕೂ ನೇರವಾಗಿ ನೋಡೋದಕ್ಕೂ ಒಂಚೂರು ವ್ಯತ್ಯಾಸ ಇರುತ್ತೆ. ಇನ್ನು
ನನ್ನ ಪ್ರೆಸೆಂಟ್ ವೇಟ್ ಎಷ್ಟು ಅಂತಲೂ ಕೂಡ ಕಮೆಂಟ್ ಬರ್ತಾ ಇತ್ತು. ಈ ವೇಟ್ ಗೇನ್ ಟಾಪಿಕ್ ಶುರು ಆದಮೇಲೆ ಇದು ಜಾಸ್ತಿ ಬರ್ತಿತ್ತು, ಎಷ್ಟಿದ್ದೀರಾ ನೀವು, ವೇಟು ಎಷ್ಟಿದ್ದೀರಾ ಅಂತ. ನಾನಿವಾಗ 51 kg ಇದ್ದೀನಿ, 51 ಈ ಮಧ್ಯದಲ್ಲೇ ಇದ್ದೀನಿ, ಜಾಸ್ತಿನೂ ಆಗ್ತಿಲ್ಲ ಕಮ್ಮಿನೂ ಆಗ್ತಿಲ್ಲ. ನಾನು ವೇಟ್ ಲಾಸ್ ಮಾಡಬೇಕು ಅಂತ ಯಾವುದೇ ಒಂದು ಡಯಟ್ನ ಫಾಲೋ ಮಾಡ್ತಿಲ್ಲ, ಇನ್ನು ವೇಟ್ ಗೇನ್ ಮಾಡಬೇಕು ಅಂತ ಕೂಡ ಯಾವುದೇ ಥರ ಡಯಟ್ನ ಫಾಲೋ ಮಾಡ್ತಿಲ್ಲ. ನನ್ನ ಫುಡ್ ರೂಟೀನ್ ನಿಮಗೆ ಗೊತ್ತೇ ಇರುತ್ತೆ ಅಲ್ವಾ. ಬೆಳಗ್ಗೆ ಸ್ಯಾಲೆಡ್ ಸ್ಮೂದಿ ತೊಗೊಳ್ತೀನಿ, ನಮ್ಮ ಮಧ್ಯಾಹ್ನ ನಾರ್ಮಲ್ ಊಟ ತೊಗೊಳ್ತೀನಿ. ಅದೇ ಥರ ಫಾಲೋ ಮಾಡ್ಕೊಂಡು ಬರ್ತಿರೋದ್ರಿಂದ ಬ್ಯಾಲೆನ್ಸ್ ಆಗ್ತಾ ಇದೆ ವೇಟು. ವೇಟ್ ಲಾಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಏನೇನೋ ಎಕ್ಸ್ಪೆರಿಮೆಂಟ್ ಎಲ್ಲ ನಾನು ಮಾಡಲ್ಲ. ನನಗೆ ಹೆಂಗೆ ಅಂದರೆ ವೇಟ್ ಗೇನ್ ಅಥವಾ ವೇಟ್ ಲಾಸ್ಗಿಂತ ನಾವು ಹೆಲ್ದಿ ಆಗಿರಬೇಕು, ನಾನು ಅದ್ರ ಕಡೆ ಜಾಸ್ತಿ ಗಮನ ಕೊಡ್ತೀನಿ. ಈಗ ಆರೋಗ್ಯಕರವಾದ ಆಹಾರನ ನಾವು ತೊಗೊಳ್ತಾ ಇದ್ದರೆ ನಮ್ಮ ವೇಟ್ ಕೂಡ ಬ್ಯಾಲೆನ್ಸ್ ಆಗುತ್ತೆ, ನಾವು ಕೂಡ ಹೆಲ್ದಿಯಾಗಿರ್ತೀವಿ. ವೇಟ್ ಲಾಸ್ ಮಾಡಬೇಕು ಅಂತೇಳಿ ಸಪ್ರೇಟಾಗಿ ಏನೋ ಒಂದು ಡಯಟ್ ಮಾಡಿಕೊಂಡು ಫುಲ್ ಸ್ಲಿಮ್ ಆಗೋ ಆಸೆ ಎಲ್ಲ ನನಗೇನಿಲ್ಲ. ನನಗೆ ಸ್ಮೂದಿ ಸ್ಯಾಲಡ್ ಅಂದರೆ ತುಂಬ ಇಷ್ಟ. ನಾನು ಸುಮಾರು ಬ್ಲಾಗಲ್ಲಿ ಹೇಳಿದ್ದೀನಿ, ಬೆಳಗ್ಗೆ ಟೈಮಲ್ಲಿ ಸ್ವಲ್ಪ ಸ್ಪೈಸಿ ಆಗಿರೋದೆಲ್ಲ ತಿಂದಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ. ಇವತ್ತು ಮಾಡಿದ್ದೆ ನೋಡಿ, ಇದು ಸ್ವಲ್ಪ ಅಷ್ಟೊಂದು ಸ್ಪೈಸಿ ಆಗಿರಲಿಲ್ಲ, ಸ್ವಲ್ಪ ಸ್ವೀಟ್ ಮತ್ತು ಖಾರ ಎಲ್ಲ ಮಿಕ್ಸ್ ಆಗಿರೋ ಥರ ಇತ್ತು. ಹಾಗಾಗಿ ಇವತ್ತು ಇದನ್ನೇ ತಿಂದ್ಕೊಂಡೆ. ಏನಾದರೂ ಇವರಿಗೆ ಬೇರೆ ಥರ ಏನಾದ್ರು ತಿಂಡಿ ಏನಾದರೂ ಮಾಡಿದಾಗ ನಾನು ಸ್ಮೂದಿ ಸ್ಯಾಲಡ್ ಎಲ್ಲ ಮಾಡ್ಕೊಳ್ತೀನಿ ಅಷ್ಟೇ. ನನ್ನ ಹೈಟಿಗೆ ನನ್ನ ವೇಟು ಕರೆಕ್ಟಾಗಿದೆ. ನಾನು 5.1 ಇದ್ದೀನಿ ಅಲ್ವಾ ಅಪ್ಪ? 5 ಅಡಿ ಇದೆಯಾ ಅಷ್ಟೇ, ಒಂದು ಬೇರೆ ಎಕ್ಸ್ಟ್ರಾ ಸೇರಿಸ್ಕೊಂಡಿದ್ಯಾ? ಇಲ್ಲ, ನಿಜವಾಗ್ಲೂ 5.1 ಇದ್ದೀನಿ. ನನ್ನ ಹೈಟ್ಗೆ 50 kg ಓಕೆ. ಒಂದು 52, 53 ಆದರೂ ಕೂಡ ಏನು ತೊಂದರೆ ಇಲ್ಲ. ಆದರೆ ಒಂದು 43, 42 ಎಲ್ಲ ಆಗಬಾರ್ದು, ಅದು ಅನ್ಹೆಲ್ದಿ ವೇಟು. ಇನ್ನು 65, 70 ಕೂಡ ಆಗಬಾರ್ದು. ಅದೆಲ್ಲ ಆದರೆ ನನಗೆ ಸ್ವಲ್ಪ ಭಯ, ಎಲ್ಲಿ PCOD, ಥೈರಾಯ್ಡ್ ಆ ಥರದ್ದೆಲ್ಲ ಇಲ್ಲಿ ಬಂದುಬಿಡುತ್ತೋ ಅಂತ ಹೇಳ್ಬಿಟ್ಟು. ಹಾಗಾಗಿ ಇದೇ ವೇಟ್ನ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಬರ್ತಿದ್ದೀನಿ. ನನ್ನ ಹೈಟ್ಗೆ ನನ್ನ ವೇಟು ಕರೆಕ್ಟಾಗಿದೆ. 5 feet ಇರೋರು ಒಂದು 50, 49, 48 ಇದ್ದರೂ ಕೂಡ ಏನೂ ತೊಂದರೆ ಇಲ್ಲ, ನಾವು ಹೆಲ್ದಿ ವೇಟಲ್ಲೇ ಇದ್ದೀವಿ ಅಂತ ಹೇಳ್ಬಿಟ್ಟು. ಇನ್ನು ಇದೇ ಥರ ಸುಮಾರಷ್ಟು ಕ್ವಶನ್ಗಳು ಬರ್ತಿರುತ್ತೆ ಅಪ್ಪು. ಪ್ರತಿ ಒಂದು ಬ್ಲಾಗಲ್ಲಿ ಏನಾದರೂ ಒಂದು ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತೀರಾ. ಈ ಒಂದೊಂದೇ ಪ್ರಶ್ನೆಗೆ ಒಂದೊಂದೇ ಬ್ಲಾಗಲ್ಲಿ ಆನ್ಸರ್ ಮಾಡಿದ್ರೆ ನಿಮಗೂ ಬೋರ್ ಅನಿಸುತ್ತೆ. ಹಾಗಾಗಿ ಏನಾದರೂ ಪ್ರಶ್ನೆಗಳನ್ನ ಕೇಳೋ ಹೋಗಿದ್ರೆ ಈ ಬ್ಲಾಗಲ್ಲಿ ಕೇಳಿ ಆಯಿತಾ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅದಕ್ಕೆಲ್ಲ ಆನ್ಸರ್ ಮಾಡ್ತೀನಿ. ಅಂದರೆ Q&A ಬ್ಲಾಗ್ ಥರ ಒಂದು ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯಾವ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗುತ್ತೋ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಉತ್ತರ ಕೊಡ್ತೀನಿ. ಇವಾಗ ಹೊರಡಬೇಕು, ಟೈಮ್ ಆಯಿತು, ಹೊರಡಬೇಕು ಅಂತ ಮಾತಾಡ್ತಾನೆ ಇದ್ದೀನಿ, ಹೊರಡ್ತಿಲ್ಲ. ಇವರು ಟೈಮ್ ಆಗಿಬಿಟ್ಟಿದೆ ಅಂತೇಳಿ ಸ್ವಲ್ಪ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನಿಲ್ಲಪ್ಪ. ಇನ್ನು ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬ್ಲಾಗ್ನ ಪೂರ್ತಿಯಾಗಿ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಪೂರ್ತಿಯಾಗಿ ಬ್ಲಾಗ್ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.